ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಐರಾ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಸಹಿತ ತುಂಬ ಚೆನ್ನಾಗಿದ್ದೀನಿ. ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿರುವ ವೈಷ್ಣವಿ ಗೌಡ ಮೊದಲಿನಿಂದಲೂ ಸೌಂದರ್ಯವತಿ ಅಂತಲೇ ಗುರುತಿಸಿಕೊಂಡವರು. ಉಳಿದವರೆಲ್ಲ ಚಟಪಟ ಮಾತನಾಡಿದರೆ ಇವರು ಮೌನ ಸುಂದರಿ. ನಟಿ ಅಮೂಲ್ಯ ಇವರ ಬೆಸ್ಟ್ ಫ್ರೆಂಡ್. ಮೌಂಟ್ ಕಾರ್ಮೆಲ್ ಕಾಲೇಜಿನಲ್ಲಿ ಓದಿದ್ದಾಗಿನಿಂದಲೂ ಇವರೆಲ್ಲ ಫ್ರೆಂಡ್ಸ್. ಕಾಲೇಜಿನ ಗೆಳೆತನವನ್ನು ಲೈಫ್ ಲಾಂಗ್ ಹಾಗೆ ಇಟ್ಕೊಳ್ತೀನಿ ಅಂತ ಪಣ ತೊಟ್ಟವರು. ಹಾಗೆ ತಮ್ಮ ತರಾವರಿ ಫೋಟೋಗಳನ್ನು ಇನ್ಸ್ಟಾದಲ್ಲಿ ಶೇರ್ ಮಾಡ್ತಿರ್ತಾರೆ. ಅಷ್ಟೇ ಅಲ್ಲ, ಇವರು 4-5 ಜನ ವುಮೆನ್ ಫ್ರೆಂಡ್ಸ್ ಗ್ಯಾಂಗ್ ಆಗಾಗ ಟ್ರಾವೆಲ್ ಮಾಡ್ತಿರ್ತಾರೆ. ಈ ಟ್ರಾವೆಲ್ ಜಾಗದ ಫೋಟೋ ಮಾತ್ರ ಅಲ್ಲ, ಅಲ್ಲಿ ತಮ್ಮ ನಡುವೆ ನಡೆಯೋ ಮಾತುಕತೆಯು ರೀಲ್ಸ್ ಶೇರ್ ಮಾಡ್ತಿರ್ತಾರೆ. ಅದರಲ್ಲಿ ಇತ್ತೀಚೆಗೆ ಸಖತ್ ವೈರಲ್ ಆಗಿರೋದು ಅಮೂಲ್ಯ. ಈಕೆ ಬಗ್ಗೆ ಮಾತಾಡಿರೋ ಕಾಮೆಂಟ್ "ಮೌನ ಗೌರಿ ಅನ್ನೋ ಥರ ಅಮ್ಮು ಕಮೆಂಟ್ ಮಾಡಿದ್ರು. ಇನ್ನು ವೈಷ್ಣವಿ ಗೌಡ ಸೀರಿಯಲ್ ಫ್ಯಾನ್ಸ್ ಅಂತೂ ಇವರ ಪಾತ್ರದ ಬಗ್ಗೆ ಮಾತ್ರ ಅಲ್ಲ, ಇವ್ರ ಬಗ್ಗೆನೂ ಕಾಮೆಂಟ್ ಮಾಡ್ತಾನೆ ಇರ್ತಾರೆ. ಸೀರಿಯಲ್ನಲ್ಲಿ ಸೀತಾ ಆಗಿರೋ ಫೇಮಸ್ ವೈಷ್ಣವಿ ಸರೋಗೇಟ್ ಮದರ್ ಆಗಿರುವ ಸೀತಾ ಮಗು ಹೆತ್ತ ಮೇಲೆ ಪೋಷಕರು ಬರದ ಕಾರಣ ಅವಳೇ ಮಗುವನ್ನು ಇಟ್ಕೊಂಡಿದ್ದಾಳೆ. ಇನ್ನೊಂದು ಕಡೆ ಶ್ಯಾಮ್ಗೆ ತನ್ನ ಪತ್ನಿ ಶಾಲಿನಿ ಮಾಡಿರೋ ಕುತಂತ್ರದ ಅರಿವಿಲ್ಲ. ಆತ ಬಾಡಿಗೆ ಗರ್ಭ ಧರಿಸಿರೋ ಹೆಣ್ಣೆ ಮೋಸ ಮಾಡಿದ್ದಾಳೆ ಅಂದುಕೊಂಡಿದ್ದಾನೆ. ಸದ್ಯ ಆತನಿಗೆ ತನ್ನ ಮಗು ಬದುಕಿರೋ ಸಂಗತಿ ಗೊತ್ತಾಗಿದೆ. ಹೇಗಾದರೂ ಮಗು ವಾಪಸ್ ಪಡಿಬೇಕು ಅಂದುಕೊಂಡಿದ್ದಾನೆ. ಇತ್ತ ರಾಮ್ ಸ್ನೇಹಿತ ಶ್ಯಾಮ್ ಸಪೋರ್ಟ್ಗೆ ಬಂದಿದ್ದಾನೆ. ಯಾವುದೇ ಕಾರಣಕ್ಕೂ ಶ್ಯಾಮ್ಗೆ ತನ್ನ ಮಗು ಸಿಗುವವರೆಗೂ ನಾನು ಮಗು ಮಾಡಿಕೊಳ್ಳುವುದು ಬೇಡ ಎಂದಿದ್ದಾನೆ. ಅಷ್ಟೇ ಅಲ್ಲದೆ ಬಾಡಿಗೆ ತಾಯಿ ಬಗ್ಗೆ ಕೊಂಚ ತುಚ್ಛವಾಗಿಯೂ ಮಾತನಾಡಿದ್ದಾನೆ. ಶ್ಯಾಮ್ಗೆ ಸುಳ್ಳು ಹೇಳಿ ತಾನೇ ಮಗುವನ್ನು ಇಟ್ಟುಕೊಂಡಿರುವುದು ಈ ಬಾಡಿಗೆ ತಾಯಿಯ ತಪ್ಪು ಎಂದು ವಾದಿಸಿದ್ದಾನೆ. ಸೀತಾ ತನ್ನ ಬದುಕಿನಲ್ಲಿ ನಡೆದ ಘಟನೆಯನ್ನು ರಾಮ್ ಬಳಿ ಹೇಳಲಾಗದೆ ಒದ್ದಾಡುವಂತಾಗಿದೆ. ಮದುವೆಗೆ ಮುನ್ನವೇ ತನ್ನ ಬದುಕಿನಲ್ಲಾಗಿರುವ ಕಹಿ ಘಟನೆಯನ್ನು ರಾಮ್ ಬಳಿ ಹಂಚಿಕೊಳ್ಳಬೇಕು ಎಂದಿದ್ದಳು. ಆದರೆ ರಾಮ್ ಅವಕಾಶ ಕೊಟ್ಟಿರಲಿಲ್ಲ. ಸದ್ಯ ಮಗುವಿನ ಕಾರಣಕ್ಕೆ ಶ್ಯಾಮ್, ಶಾಲಿನಿ, ರಾಮ್ ಮನೆಗೆ ಬಂದಿದ್ದಾರೆ. ಇನ್ನು ಸೀತಾ ಪಾತ್ರ ಮಾಡ್ತಿರೋ ವೈಷ್ಣವಿ ವಿಚಾರಕ್ಕೆ ಬಂದರೆ, ಈಗ ಸ್ನಾನ ಮಾಡೋ ವಿಡಿಯೋ ವೈರಲ್ ಆಗಿದೆ. ಅಷ್ಟಕ್ಕೂ ರಿಯಲ್ ಆಗಿ ಸ್ನಾನ ಮಾಡೋ ರೀಲ್ಸ್ ಹಾಕ್ಕೊಂಡು, ಆದರೆ ಇವರು ಜಾಹೀರಾತಿಗೆ ಈ ರೀತಿ ವಿಜುವಲ್ ಹಾಕಿದ್ದಾರೆ. ವೈಶ್ ಸ್ನಾನದ ವಿಜುವಲ್ ನೋಡಿ ಅಭಿಮಾನಿಗಳು ಕಣ್ಣರಳಿಸಿದ್ದಾರೆ. ಅಷ್ಟೇ ಅಲ್ಲ, ಸ್ನಾನ ಮಾಡುವಾಗ ವೈಷ್ಣವಿ ನಡುಪಟ್ಟಿ ಕಾಣಿಸಿದೆ. ಇದನ್ನು ಕಂಡು ತರಾವರಿ ಪ್ರತಿಕ್ರಿಯೆ ಬಂದಿದೆ. ಈ ನೇವಲ್ ಚೈನ್ ನೋಡಿ ನನ್ನ ಈ ದಿನ ಪಾವನ ಆಯ್ತು ಅಂತೊಬ್ಬ ಅಭಿಮಾನಿ ಹೇಳ್ಕೊಂಡ್ರೆ, ಇನ್ನೊಬ್ರು ಇದನ್ನು ಶೂಟ್ ಮಾಡ್ತಿರೋ ಕ್ಯಾಮರಾಮ್ಯಾನ್ ಅದೃಷ್ಟವಂತ ಅಂದುಬಿಟ್ಟಿದ್ದರು. ಸಾಕಷ್ಟು ಜನ ಹಾರ್ಟ್ ಬೆಂಕಿ ಇಮೋಜಿ ಮೂಲಕ ತಮ್ಮ ಭಾವನೆ ತಿಳಿಸಿದ್ದಾರೆ.